ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸನ್ನು ಹೇಳ್ಕೊಡ್ತೀನಿ. ಇವಾಗ ಆಲ್ರೆಡಿ ನಾನೊಂದು 25 ಮಿನಿಟ್ಸ್ ಇದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೆ. ಇದು ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಯಿತು, ಟಕ್ಕಂತ ಆಫ್ ಆಯಿತು. ನಾನು ಯೂಸ್ ಮಾಡ್ತಾ ಇರಬೇಕಾದ್ರೆ ಅಪ್ಡೇಟ್ ಆಗಿರುವಂಥ ಎಲ್ಲ ಸೆಟ್ಟಿಂಗ್ಸ್ಗಳು ವೀಡಿಯೋದು ರೆಕಾರ್ಡ್ ಆಗಿಲ್ಲ. ಆ ಟೆನ್ಷನಲ್ಲಿ ವಾಪಸ್ ವೀಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೀನಿ, ಹೇಗೆ ಮಾಡೋದು ಅಂತ ಮಾತ್ರ ಹೇಳ್ಕೊಡ್ತಾ ಹೋಗ್ತೀನಿ. ಹೇಗಂದರೆ ನೀವು ಲಾಸ್ಟ್ ನನ್ನ ವೀಡಿಯೋ ನೋಡಿರ್ಬೋದು, ಅದರಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಇವಾಗ ಇದರಲ್ಲಿ ಅಪ್ಡೇಟೆಡ್ ಸೆಟ್ಟಿಂಗ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾದರೆ ಡೈರೆಕ್ಟ್ ಯೂಟ್ಯೂಬ್ ಕ್ರೋಮ್ಗೆ ಹೋಗೋಣ. ಕ್ರೋಮ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಸರ್ಚ್ ಬಟನ್ ಬರುತ್ತೆ. ಸರ್ಚಲ್ಲಿ youtube.com ಅಂತೇಳಿ ಟೈಪ್ ಮಾಡಿ ಸರ್ಚ್ ಹೊಡಿ. ಸರ್ಚ್ ಹೊಡೆದ ತಕ್ಷಣ ಈ ಥರ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸ್ಬೋದು, 3 ಬಟನ್ ಇದೆ ಇಲ್ಲಿ. ಇದಕ್ಕೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡಿ ಇಟ್ಕೊಳ್ಳಿ. ಈ ಥರ ಇದು ಆನ್ ಇರಲ್ಲ ಎಲ್ಲರದು, ನಂದು ಆನ್ ಇದೆ ಆಲ್ರೆಡಿ, ನಾನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ರೈಟ್ ಮಾರ್ಕ್ ಬರೋ ಥರ ಮಾಡಿ ಇಟ್ಕೊಳ್ಳಿ. ಆವಾಗ ಇದು ಪಿ ಸಿ ನಿಮ್ಮ ಕಂಪ್ಯೂಟ್ರಲ್ಲಿ ಯಾವ ಥರ ಓಪನ್ ಆಗುತ್ತೆ, ಲ್ಯಾಪ್ಟಾಪಲ್ಲಿ ಯಾವ ಥರ ಓಪನ್ ಆಗುತ್ತೆ ಆ ಥರ ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕಾಗಿರೋದು ಕಂಪ್ಯೂಟರ್ ಯಾರ ಹತ್ರನೂ ಇರಲ್ಲ, ಲ್ಯಾಪ್ಟಾಪ್ ಯಾರ ಹತ್ರನೂ ಇರಲ್ಲ. ಅದಲ್ಲಿ ಮೊಬೈಲಲ್ಲಿ ತೋರಿಸ್ತಿದ್ದೀನಿ, ಅದಕ್ಕೆ ಈ ಥರ ಬರುತ್ತೆ. ಇಲ್ಲಿ ಇವಾಗ ನಿಮಗೆ ಇಲ್ಲಿ ಲಾಸ್ಟ್ ಒಂದು ಆಪ್ಷನ್ ಕಾಣಿಸ್ಬೋದು, ನನ್ನ ಪ್ರೊಫೈಲ್ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿರುವಂತಹ ಚಾನಲ್. ಓಕೆ, ಅದಕ್ಕೆ ಕ್ಲಿಕ್ ಮಾಡೋಣ. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಲಾಗಿನ್ ಆಗಿದೆ. ಇಲ್ಲಿ ನೋಡಿ ಇಂಗ್ಲೀಷ್ ಇದು ನಿಮ್ಮದು ಲಾಗಿನ್ ಆಗಿಲ್ಲ ಅಂತ ಹೇಳಿದರೆ ಇಲ್ಲಿ ಏನು ಮಾಡಿದೆ ಅಂದರೆ ಇಲ್ಲಿ ಸ್ವಿಚ್ ಅಕೌಂಟ್ ಒಂದು ಆಪ್ಷನ್ ಇದೆ. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಯಾವುದೆಲ್ಲ ಚಾನಲ್ ಇದೆ ಅದೆಲ್ಲ ತೋರಿಸುತ್ತೆ ನೋಡಿ. ನಮ್ಮದು ಆ್ಯಕ್ಚುಲಿ 4 ಚಾನಲ್ ಇದೆ. ಇಂಗ್ಲೀಷ್ ಬ್ರೋ ಒಂದು, ಅಬು ಒಂದು, ಬಾಯ್ಲೋಗ್ ಒಂದು, ಡ್ರೀಮ್ ಟೀಮ್, 4 ಚಾನಲ್ ಇದೆ. ನಿಮಗೆ ಇದೇ ಚಾನಲ್ ಬೇಕಾಗಿರೋ ಇದಕ್ಕೆ ಲಾಗಿನ್ ಕ್ಲಿಕ್ ಮಾಡ್ಕೊಳ್ಳಿ. ಸರಿನಾ? ಕ್ಲಿಕ್ ಮಾಡಿದ್ರೆ ಅದೇ ನಿಮ್ಮದೇ ಚಾನಲ್ ಬರುತ್ತೆ. ಸರಿ, ಓಕೆನಾ? ಇವಾಗ ಆ ಥರ ವಾಪಸ್ಸು ಅದೇ ಪ್ರೊಫೈಲ್ಗೆ ಹೋಗಿ ಕ್ಲಿಕ್ ಮಾಡಿ, ಅಲ್ಲೇ ಇದೆ ನೋಡಿ ಮೇಲ್ಗಡೆ, ಅದಕ್ಕೆ ಕ್ಲಿಕ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಕ್ಲಿಕ್ ಮಾಡಿದ ತಕ್ಷಣ ವ್ಯೂ ಚಾನಲ್ ಅಂತ ಬರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಸ್ಲೋ ಇದೆ, ಅಂದರೆ ಅದು ಪಿ ಸಿ ಇದು ಸೆಟಪ್ ಅಲ್ವಾ, ಅದು ಇದಕ್ಕೆ ಅಷ್ಟು ಬೇಗ ಸಪೋರ್ಟ್ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನೋಡಿ ವ್ಯೂ ಯುವರ್ ಚಾನಲ್, ಇದಕ್ಕೆ ಕ್ಲಿಕ್ ಮಾಡಬೇಕು. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ. ಇಲ್ಲಿ ಈ ಥರ ಬರುತ್ತೆ ನಿಮ್ಮ ಚಾನಲ್. ಓಕೆನಾ? ಇಲ್ಲಿ ನೋಡಿ ನಿಮಿಷ, ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ಬೋದು ಮ್ಯಾನೇಜ್ ವೀಡಿಯೋಸ್ ಅಂತ. ಮ್ಯಾನೇಜ್ ವೀಡಿಯೋಸ್ ಮಾಡೋಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಕಸ್ಟಮೈಸ್ ಚಾನಲ್ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡಿ. ಕಸ್ಟಮೈಸ್ ಚಾನಲ್ ಅಂದರೆ ಚಾನಲನ್ನು ಕಸ್ಟಮೈಸ್ ಮಾಡೋದು, ಸೆಟ್ಟಿಂಗ್ ಮಾಡೋದು ಅಂತ. ಏನೆಲ್ಲ ನಮಗೆ ಯಾವ ಥರ ಬೇಕೋ ಆ ಥರ ಸೆಟ್ಟಿಂಗನ್ನು ಮಾಡ್ಕೊಳ್ಳೋದು, ಕಸ್ಟಮೈಸ್ ಮಾಡ್ಕೊಳ್ಳೋದು. ಲೋಡ್ ಆಗ್ತಿದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಮತ್ತು ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದ್ದರೆ ನಿಮಗೆ ಅದು ಒಂದು ಈಸಿ ಆಗುತ್ತೆ, ಇಲ್ಲಾಂದ್ರೂ ತೊಂದರೆ ಇಲ್ಲ, ಇಲ್ಲಿ ಮಾಡ್ಕೋಬೋದು. ನೋಡಿ ಇವಾಗ ಲೋಡಾಗಿ ಬಂದಿದೆ. ಇಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿ ಈ ಥರ ಬರುತ್ತೆ. ನಾನು ತೋರಿಸ್ತೀನಿ, ಒಂದೊಂದೇ ತೋರಿಸ್ತೀನಿ. ಇಂಪಾರ್ಟೆಂಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಸೆಟ್ಟಿಂಗ್ಸ್. ಇದು ಬ್ಯಾನರ್ ಇಮೇಜ್, ಇದು ಇಂಪಾರ್ಟೆಂಟ್ ಅಲ್ಲ. ಪಿಕ್ಚರ್ ಇದನ್ನು ನಾವು ಆಲ್ರೆಡಿ ಹಾಕಿದ್ದೀವಿ, ನೋ ಇಶ್ಯೂ. ಬೇಕಂದರೆ ಚೇಂಜ್ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಇಲ್ಲಿ ನಮ್ಮ ಹೆಸರನ್ನು ಕೊಟ್ಟಿದ್ದೇವೆ, ನೇಮ್ ನಿಮಗೆ ಚೇಂಜ್ ಬೇಕಂದ್ರೆ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ನೇಮ್ ಅದಾಯಿತಾ, ಅದು ನಾವು ಆಲ್ರೆಡಿ ಮಾಡಿದ್ದೇವೆ. ಮತ್ತು ಇಲ್ಲಿ ಹ್ಯಾಂಡ್ಲ್, ಇದು ಆಲ್ರೆಡಿ ನಮ್ಮದೆಲ್ಲ ಆಗಿದೆ ಹ್ಯಾಂಡಲ್. ಓಕೆನಾ? ಇನ್ನು ಬಂದಿರೋದು ಮೈನ್ ಇದಂದರೆ ಇಲ್ಲಿ ಆಪ್ಷನ್ ಏನಂತ ಹೇಳಿದ್ರೆ ಈ ಥರ ಡಿಸ್ಕ್ರಿಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ನಿಮ್ಮ ಚಾನಲ್ನ ಬಗ್ಗೆ ಏನೆಲ್ಲ, ಚಾನಲಲ್ಲಿ ಏನು ಮಾಡ್ತೀರಾ, ನೀವು ಚಾನಲಲ್ಲಿ ಏನೇನು ತೋರಿಸ್ತೀರಾ, ಏನೇನು ಅಪ್ಲೋಡ್ ಮಾಡ್ತೀರಾ ಅದರ ಬಗ್ಗೆ ಡಿಸ್ಕ್ರಿಪ್ಷನನ್ನು ಬರಿಬೇಕು. ಏನೆಲ್ಲ ಎಷ್ಟು ಬರೆಯೋಕ್ಕಾಗುತ್ತೆ ಅಷ್ಟು ಬರೆದ್ರೆ ಒಳ್ಳೆಯದು. 1000 ವರ್ಡ್ಸ್ ಏನೋ ಕೊಡ್ಬೋದು, ಅಷ್ಟು ಕೊಟ್ಟರು ಒಳ್ಳೆಯದು. ಬಟ್ ಸಿಂಪಲಾಗೂ ಬರಿಬೋದು. ನಾನು ಇಷ್ಟೇ ಬರೆದಿದ್ದೀನಿ ಇವಾಗ ತೋರ್ಸೋಕ್ಕೆ, ತುಂಬ ಬರೆಯೋಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ. ಮತ್ತು ಅದಾದ ನಂತರ ಇಲ್ಲೊಂದು ಆಪ್ಷನ್ ಇದೆ ಆ್ಯಡ್ ಲ್ಯಾಂಗ್ವೇಜ್ ಅಂತ, ಇದಕ್ಕೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ
ಒರಿಜಿನಲ್ ಲ್ಯಾಂಗ್ವೇಜ್ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ನಿಮಗೂ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ನಮ್ಮದು ನೋಡಿ ಕನ್ನಡ ಅಂತ ಇದೆ, ಕನ್ನಡಕ್ಕೆ ಕ್ಲಿಕ್ ಮಾಡಿದ್ದೀನಿ, ಬಂದಿದೆ. ಮತ್ತು ಚಾನಲ್ ನೇಮ್ ಅದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಇಲ್ಲಿ ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್ ಅದು ಇಂಗ್ಲೀಷ್ ಅಂತ ಹೊಡೆಯೋಣ, ಸರಿನಾ? ಇಂಗ್ಲೀಷ್ ಇಂಡಿಯಾ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ಚಾನಲ್ ನೇಮ್ ಕೇಳ್ತಿದೆ, ಇಂಗ್ಲೀಷ್ ನಿಮ್ಮದೇ ಚಾನಲ್ ನಾವು ಹೆಸರು ಹಾಕಿ, ಓಕೆನಾ? ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಟ್ರಾನ್ಸ್ಲೇಟೆಡ್ ಡಿಸ್ಕ್ರಿಪ್ಷನ್ ಅದು ಬೇಕು ಅಂತಿಲ್ಲ ಆ್ಯಕ್ಚುಲಿ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಡನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಡೇಟ್ ಆಗುತ್ತೆ ಅದು ಆಲ್ರೆಡಿ. ಇಲ್ಲಿ ನೋಡಿ ಬಂತು, ನಿಮ್ಮದು ಅಪ್ಡೇಟ್ ಇಲ್ಲಿ ಬಂತು, ಓಕೆನಾ? ಬಂತು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಚಾನಲ್ URL ಅಂತ ಇದೆ ಕೆಳಗಡೆ, ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ಚಾನಲ್ URL. ಇದು ನಾನು ಆಲ್ರೆಡಿ ನನಗೆ ಇನ್ಸ್ಟಾಗ್ರಾಮ್ ಇದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸಾರಿ, ಇದು ಚಾನಲ್ URL, ಇದು ಯೂಟ್ಯೂಬ್ ಚಾನಲ್, ಇದು URL. ಇದನ್ನು ಬೇಕಂದರೆ ನೀವು ಇಲ್ಲಿಂದ ಕಾಪಿ ಮಾಡಿ ನಿಮ್ಗೆ ಯಾರಾದರೂ ಫ್ರೆಂಡಿಗೆ ಕಳ್ಸೋಕೆ ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಕಳ್ಸೋಕೆ, ಗ್ರೂಪಿಗೆ ಹಾಕೋಕೆ, ಯಾಕಂದರೆ ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಯೂಟ್ಯೂಬ್ ಚಾನಲ್ URL ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಲಿಂಕ್ಸ್ ಇದೆ, ಇಲ್ಲಿ ನಿಮಗೆ ಆ್ಯಡ್ ಮಾಡ್ಬೋದು. ಆ್ಯಡ್ ಲಿಂಕ್ಸ್ ಅಂತ ಆಪ್ಷನ್ ಇದೆ, ಕಾಣಿಸ್ತಿರ್ಬೋದು ಆ್ಯಡ್ ಲಿಂಕ್ಸ್. ಇದು ಏನಪ್ಪ ಅಂತ ಹೇಳಿದರೆ ನಿಮಗೆ ಇವಾಗ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮನ್ನು ಲಿಂಕ್ ಮಾಡಬೇಕಾದ್ರೆ, ಫೇಸ್ಬುಕ್ಕನ್ನು ಲಿಂಕ್ ಮಾಡಬೇಕಾದ್ರೆ, ಬೇರೆ ಯಾವುದೇ ಇದನ್ನು ಬೇಕಾದರೂ ಲಿಂಕ್ ಮಾಡ್ಬೋದು. ನಾನು ಆಲ್ರೆಡಿ ಇಲ್ಲಿ ಇನ್ಸ್ಟಾಗ್ರಾಮನ್ನು ಲಿಂಕ್ ಮಾಡಿದ್ದೇನೆ, ನೀವು ಕಾಣಿಸ್ತಿರ್ಬೋದು ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡೋದು ನಾವು ಇನ್ಸ್ಟಾಗ್ರಾಮ್ ಅಂತ. ಈ ಲಿಂಕನ್ನು ಮಾತ್ರ ನಾವು ಇನ್ಸ್ಟಾಗ್ರಾಮಿಂದ ಹೋಗಿ ನಾವು ಕಾಪಿ ಮಾಡ್ಕೋಬೇಕು. ಕಾಪಿ ತಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇನ್ಸ್ಟಾಗ್ರಾಮದು ಸಿಂಬಲ್ ಯೂಟ್ಯೂಬ್ ಚಾನಲಲ್ಲೇ ತೋರಿಸುತ್ತೆ, ಓಕೆನಾ? ಇನ್ನು ಫೇಸ್ಬುಕ್ ಬೇಕಂದ್ರೂ ಹಾಕೋಬೋದು, ಇಲ್ಲಿ ಕೆಳಗಡೆ ಆಪ್ಷನ್ ಇದೆ. ಮತ್ತು ಇನ್ನೂ ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಮಾಡ್ಕೋಬೋದು, ಆ್ಯಡ್ ಲಿಂಕ್ಸ್ ಆಪ್ಷನ್ ಇದೆ. ನಾನು ಒಂದೇ ಆ್ಯಡ್ ಮಾಡಿದ್ದೀನಿ, ಸಾಕು, ಓಕೆನಾ? ಮತ್ತು ಇಲ್ಲಿ ಈ ನೆಕ್ಸ್ಟ್ ಆಪ್ಷನ್ ಬರೋಣ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆ. ಇದು ಯಾಕಂತ ಹೇಳಿದ್ರೆ ನೀವು ಇವಾಗ ಚಾನಲ್ ಮಾಡಿದ್ದೀರಾ, ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರ, ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಯಿತು ಅಂತ ತಿಳ್ಕೊಳ್ಳೋಣ. ಆವಾಗ ನಿಮಗೆ ದೊಡ್ಡ ಬ್ರ್ಯಾಂಡ್ ಅವರು ಬಂದು ನಿಮಗೆ ಪ್ರಮೋಷನ್ಗೆ ಕರೀತಾರೆ. ಅವರು ಯಾವತ್ತೂ ಕರೆಯೋದು ಕೂಡ ಮೊಬೈಲ್ ನಂಬರ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಯಾವ ಬ್ರ್ಯಾಂಡ್ ಕೂಡ ನಿಮಗೆ ಇದು ಮಾಡಲ್ಲ, ಅಪ್ರೋಚ್ ಮಾಡಲ್ಲ. ನಿಮಗೆ ಯಾವಾಗಲೂ ದೊಡ್ಡ ಬ್ರ್ಯಾಂಡ್ಸ್, ದೊಡ್ಡ ಕೊಲಾಬ್ರೇಷನ್ಗೆಲ್ಲ ಮೆಸೇಜ್ ಎಲ್ಲ ಬರೋದು ನಿಮ್ಮದು ಇಮೇಲ್ ಮುಖಾಂತರನೇ ಬರೋದು. ಅದಕ್ಕೆ ನೀವು ಒಂದೊಳ್ಳೆ ಈ ಆ್ಯಕ್ಟಿವ್ ಆಗಿರುವಂಥ ಇಮೇಲನ್ನು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ನೀವು ಚಾನಲ್ ಮಾಡಿದ್ದೀರಲ್ಲ, ಆ ಚಾನಲ್ ಇದು ಇಮೇಲ್ ಕೂಡ ಇಲ್ಲಿ ಕೊಡಬೇಡಿ, ಬೇರೆ ಒಂದು ಸಪ್ರೇಟಾಗಿ ಇದು ಮಾಡಿಟ್ಕೊಳ್ಳಿ, ಅದನ್ನು ಇಲ್ಲಿ ಕೊಡಿ. ಇದು ನನ್ನ ಸಪ್ರೇಟ್ ಬೇರೆಯೇ ಒಂದು ಇಮೇಲ್, ಯಾಕಂದರೆ ಇದು ನನಗೆ ಬೇಕಾಗುತ್ತೆ ಪರ್ಸನಲ್ ಯೂಸ್ಗೆ, ಅದನ್ನು ಇಲ್ಲಿ ಕೊಟ್ಟಿರ್ತೀನಿ. ಅದು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ, ಓಕೆನಾ? ಅಷ್ಟು ಮಾಡಿದ್ರೆ ಸಾಕು. ಅದು ಕೊಟ್ಟರೆ ನಿಮಗೆ ಮತ್ತು ಯೂಟ್ಯೂಬ್ದು ಏನಾದರೂ ಟಿಪ್ಸ್ ಎಲ್ಲ ಇದ್ದರೆ ಇದಕ್ಕೆ ಮೆಸೇಜ್ ಬರುತ್ತೆ. ಅದಕ್ಕೆ ಇದೇ ಅಕೌಂಟ್ ಮಾಡಿರುವಂಥ ಇಮೇಲನ್ನು ಕೊಡಬೇಡಿ, ಬೇರೆ ಸಪ್ರೇಟ್ ಇಮೇಲನ್ನು ಇಲ್ಲಿ ಕೊಡಿ. ಮತ್ತು ಇಲ್ಲಿ ಲಾಸ್ಟ್ ವೀಡಿಯೋ ವಾಟರ್ ಮಾರ್ಕ್ ಅಂತಿದೆ, ಇದು ಇಂಪಾರ್ಟೆಂಟೇ ಅಲ್ಲ ಆ್ಯಕ್ಚುಲಿ, ಅದು ಬೇಡ, ಅದಕ್ಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಓಕೆ, ಇವಾಗ ಈ ಥರ ಆಯಿತಾ? ಸೀದಾ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಪಬ್ಲಿಷ್ ಅಂತ. ನಂದು ಆ್ಯಕ್ಚುಲಿ ಎಲ್ಲರ ಅಪ್ಡೇಟ್ ಆಗಿದೆ, ಏನು ಚೇಂಜ್ ಏನು ಮಾಡಿಲ್ಲ, ಅದಕ್ಕೆ ಈ ಪಬ್ಲಿಷ್ ಆಪ್ಷನನ್ನು ತೋರಿಸ್ತಾ ಇಲ್ಲ. ಇದು ನೀವೇನಾದರೂ ಚೇಂಜ್ ಮಾಡಿದ್ರೆ, ನೀವೇನಾದರೂ ಇಲ್ಲಿ ಇವಾಗೆಲ್ಲ ಹೆಸರು ಅದು ಇದೆಲ್ಲ ಕೊಟ್ಟರಲ್ಲ, ಅದು ಕೊಟ್ಟರೆ ನಿಮಗೆ ಅಲ್ಲಿ ಪಬ್ಲಿಷ್ ಅಂತ ತೋರಿಸುತ್ತೆ ನೋಡಿ. ಇವಾಗ ಅಲ್ಲಿ ತೋರಿಸ್ಲಿ ಅಂತೇಳಿ ಆ ಥರ ಕೊಡ್ತಾ ಇದ್ದೀನಿ ನೋಡಿ. ನೋಡಿ ಇವಾಗ ಅಲ್ಲಿ ಎಕ್ಸ್ಟ್ರಾ ಚೇಂಜಸ್ ಮಾಡಿದ್ದಕ್ಕೆ ಇಲ್ಲಿ ಪಬ್ಲಿಷ್ ಅಂತ ಆಪ್ಷನ್ ಬಂತು. ಇದಕ್ಕೆ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ, ಸೇವ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ, ಸೇವ್ ಆಗುತ್ತೆ. ಪಬ್ಲಿಷ್ಗೆ ಕ್ಲಿಕ್ ಮಾಡೋಣ, ಸರಿನಾ? ಇವಾಗ ಆಯ್ತು, ಇದು ಅಪ್ಲೋಡ್ ಆಯಿತು, ಅಪ್ಡೇಟ್ ಆಯಿತು, ಸಾರಿ ನೋಡಿ ಇಲ್ಲಿ ನೋಡಿ ಚೇಂಜಸ್ ಪಬ್ಲಿಷ್ಡ್ ಅಂತ ಬಂತು. ಇನ್ನು ನೀವೇನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಇದು ಯಾರಿಗೂ ಗೊತ್ತೇ ಇರಲ್ಲ ಈ ಆಪ್ಷನ್ಸ್. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ತೋರಿಸ್ತಿದೆ ನೋಡಿ. ಸೆಟ್ಟಿಂಗ್ಸ್ ಕಾಣಿಸ್ತಿದೆ ಅಂತ ತಿಳ್ಕೊಳ್ತೀನಿ. ಸೆಟ್ಟಿಂಗ್ಸ್
ಇದಕ್ಕೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ ಇದೆ. ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಒಂದು 3-4 ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಬೇಕಂದರೆ ಇಲ್ಲಿ ಜನರಲ್ಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಡಿಫಾಲ್ಟ್ ಯೂನಿಟ್ಸ್ ಅಂತೇಳಿ. ಇದು ಕರೆನ್ಸಿ, ಇದು ಆ್ಯಕ್ಚುಲಿ USD ಇರುತ್ತೆ, US ಡಾಲರಲ್ಲಿ. ನಾನು INRಗೆ ಮಾಡ್ಕೊಂಡಿದ್ದೀನಿ, ಅದು ಏನಿಲ್ಲ, ಸಿಂಪಲ್ ಅದು ಏನು ಇಂಪಾರ್ಟೆಂಟ್ ಅಲ್ಲ. ಇನ್ನು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬರೋಣ. ಚಾನಲ್ಗೆ ಕ್ಲಿಕ್ ಮಾಡಿ, ಎರಡನೇ ಆಪ್ಷನ್ ಚಾನಲ್ ಅಂತ ಇದೆ, ಇಲ್ಲಿದೆ ನೋಡಿ. ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಬೇಸಿಕ್ ಇನ್ಫೋ. ಇಲ್ಲಿ ನೀವು ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೀವರ್ಡ್ಸ್ ನೀವು ಎಷ್ಟು ಕೊಟ್ಟರು ನಡೆಯುತ್ತೆ. ಕಂಟ್ರಿ ಆಫ್ ರೆಸಿಡೆನ್ಸ್ ಆಲ್ರೆಡಿ ಇಂಡಿಯಾ ಕೆಲವ್ರಿಗೆ ಬಂದಿರಲ್ಲ, ನೀವು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಕೀವರ್ಡ್ಸ್ ನಿಮಗೆ ಎಷ್ಟು ಕೊಡೋಕ್ಕಾಗುತ್ತೆ ನಿಮ್ಮ ಚಾನಲ್ ಬಗ್ಗೆ ಅಷ್ಟು ಕೀವರ್ಡ್ಸ್ ಕೊಡಿ. 100 ಆಗುತ್ತಾ 100 ಕೊಡಿ, 500 ಆಗುತ್ತಾ 500 ಕೊಡಿ, 10 ಆಗುತ್ತಾ 10 ಕೊಡಿ ಅಷ್ಟೇ. ನಾನು ಒಂದೇ ಒಂದು ಕೊಡ್ತಾಯಿದ್ದೀನಿ, ಯಾಕಂದರೆ ಟೈಮ್ ಇಲ್ಲ, ಬೇಗ ಎಲ್ಲ ತೋರಿಸೋಣ. ನಾನು ಆಲ್ರೆಡಿ ಒಂದು ಸಲ ವೀಡಿಯೋ ಮಾಡಿ ಅದು ಸೇವ್ ಆಗಿಲ್ಲ, ಡಿಲೀಟ್ ಆಗಿದೆ. ಅದಕ್ಕೆ ನಾನು ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಎರಡನೇ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಇದು ಇವಾಗ ಇಷ್ಟು ಮಾಡಿ ಇಲ್ಲಿ ಸೇವ್ ಹೊಡಿಬೋದು. ನಾನೇನಾದರೂ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನಾನು ಏನಾದ್ರು ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಸೇವ್ ಬರುತ್ತೆ. ಸೆಟ್ಟಿಂಗ್ಸ್ ಚೇಂಜ್ ಮಾಡಿಲ್ಲ ಅಂದರೆ ಅದು ಬರಲ್ಲ ಆ ಥರ. ಓಕೆನಾ, ನೋಡಿ ಬಂತು, ಅದೇ ಥರ ಬಂತು. ವಾಪಸ್ ಅದೇ ಥರ ನೀವು ಸೀದಾ ಕೆಳಗಡೆ ಬರಬೇಕು. ಸೆಟ್ಟಿಂಗ್ಸ್ ಚೇಂಜ್ ಅಂತ ಬಂತು, ಇಲ್ಲಿ ಸೆಟ್ಟಿಂಗ್ಸ್ ಸೇವ್ಡ್ ಅಂತ. ವಾಪಸ್ ಅದೇ ಥರ ಬಂದು ಸೆಟ್ಟಿಂಗ್ಸ್ಗೆ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ಗೆ ಕ್ಲಿಕ್ ಮಾಡಿದ ತಕ್ಷಣ ಅದೇ ಥರ ಬರುತ್ತೆ ವಾಪಸ್. ಇಲ್ಲಿ ಚಾನಲ್ ಎರಡನೇ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಚಾನಲ್ಗೆ ಕ್ಲಿಕ್ ಮಾಡಬೇಕು, ಎರಡನೇ ಆಪ್ಷನ್. ಇಲ್ಲಿ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ಎರಡನೇ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಎರಡನೇ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ. ಅದಕ್ಕೆ ಕ್ಲಿಕ್ ಮಾಡಬೇಕು. ಇವಾಗ ಫಸ್ಟು ನಮ್ಮದು ಬೇಸಿಕ್ ಇನ್ಫೋ ಎಲ್ಲ ಆಗಿದೆ. ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇದು ನಾನು ಆಲ್ರೆಡಿ ಸೆಟ್ ಮಾಡಿಟ್ಟಿದ್ದೀನಿ. ಇದು ನೋಡಿ, ಇದು ಯಾವಾಗಲೂ ನೋಗೆನೇ ಇರಬೇಕು. ಯಾಕಂತಂದರೆ ಇದು SL ಇತ್ತು ಆಲ್ರೆಡಿ. ಇದು ಈ ಥರ ಇತ್ತು, ಈ ಥರ್ಡ್ ಆಪ್ಷನಲ್ಲಿ ಇತ್ತು, ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋ, ಈ ಥರ ಇತ್ತು. ಇದು ಆ್ಯಕ್ಚುಲಿ ನೀವು ಮಕ್ಕಳಿಗೆ ವೀಡಿಯೋ ಮಾಡ್ತೀರಾ ಅಂದರೆ ಇದು ಯಾವುದಕ್ಕೆ ಬೇಕಂದ್ರೂ ಇಟ್ಕೋಬೋದು. ನೀವು ಆ್ಯಕ್ಚುಲಿ ವೀಡಿಯೋಸ್ ಮಾಡೋದು ಎಲ್ಲ ಅಡಲ್ಟ್, ಎಲ್ಲ ಅಬೋವ್ 18 ಇಯರ್ಸ್ ಅದಕ್ಕಿಂತ ಮೇಲ್ಗಡೆ ಇರೋರಿಗೆ ವೀಡಿಯೋ ಮಾಡೋದು. ಅದಕ್ಕೆ ಬೇಕಾಗಿ ಯಾವಾಗಲೂ ಇದು ಸೆಕೆಂಡ್ ಆಪ್ಷನ್ನಲ್ಲೇ ಇರಬೇಕು, ಈ ಆಪ್ಷನ್ನಲ್ಲೇ ಇರಬೇಕು. ನೋಡಿ, ನಾನು ಅದಕ್ಕೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆನಾ, ಸೆಕೆಂಡ್ ಆಪ್ಷನಲ್ಲೇ ಇರಬೇಕು. ಮತ್ತೆ ಎಲ್ಲ ಓಕೆ, ಮತ್ತೆಲ್ಲ ಹಂಗೆ ಇರಲಿ. ಕೆಳಗಡೆ ಬನ್ನಿ, ಇದು ಯಾವುದು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹಂಗೆ ಇರಲಿ ಅದು. ಓಕೆ, ಸರಿನಾ? ನಾನಿವಾಗ ಓಕೆ ಅದೇ ಥರ ಇದೆ ಎಲ್ಲ, ಲಿಂಕ್ ಅಕೌಂಟು ಎಲ್ಲ ಕರೆಕ್ಟ್ ಇದೆ. ಇವಾಗ ನಾನು ಇಲ್ಲಿ ನಿಮಗೆ ಅಷ್ಟು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೇವ್ಗೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಇವಾಗ ಚೇಂಜಸ್ ಏನು ಮಾಡಿಲ್ಲ, ನಮ್ಮದು ಆಲ್ರೆಡಿ ಚೇಂಜಸ್ ಮಾಡಿತ್ತು, ಅದಕ್ಕೆ ಈ ಥರ ಸೇವ್ ಆಪ್ಷನ್ ತೋರಿಸ್ತಿಲ್ಲ. ನೀವು ಸೇವ್ ಕೊಡಿದ್ರೆ ಸೇವ್ ಆಗುತ್ತೆ. ಮತ್ತು ಇನ್ನು ಮೂರನೇ ಆಪ್ಷನ್ಗೆ ಬರೋಣ. ಅದಾದ ತಕ್ಷಣ ಕ್ಲೋಸ್ ಹೊಡಿತಾ ಇದ್ದೀನಿ. ನೀವು ಸೇವ್ ಹೊಡೆದ್ರೆ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಚೇಂಜಸ್ ಸೇವ್ಡ್ ಅಂತೇಳಿ ಬರುತ್ತೆ. ಮತ್ತು ವಾಪಸ್ ನೀವು ಸೆಟ್ಟಿಂಗ್ಸ್ಗೆ ಬರಬೇಕು. ಸೆಟ್ಟಿಂಗ್ಸ್ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಹೇಳ್ಬೋದು ಹಾಗಾದರೆ ಮತ್ತೆ 2-3 ಸಲ ಸೆಟ್ಟಿಂಗ್ಗೆ ಬಂದು ಚೇಂಜಸ್ ಮಾಡೋದು ಯಾಕೆ, ಸಪ್ರೇಟ್ ಮಾಡೋದು ಯಾಕೆ ಅಂತ ಕೇಳ್ಬೋದು. ಒಮ್ಮೆಗೆಲ್ಲ ಒಟ್ಟಿಗೆ ಮಾಡಿ ಲಾಸ್ಟ್ ಸೇವ್ ಹೊಡಿಬೋದಲ್ಲ ಅಂತ. ಆ್ಯಕ್ಚುಲಿ ಇದರಲ್ಲಿ ಆ ಥರ ಆಪ್ಷನ್ ಇವ್ರು ಕೊಟ್ಟಿಲ್ಲ ಯೂಟ್ಯೂಬ್ ಅವರು. ನೀವು ಒಂದೊಂದನ್ನೇ ಸೇವ್ ಮಾಡ್ತಾ ಹೋಗಬೇಕು. ಇವಾಗ ಚಾನಲ್ಗೆ ಕ್ಲಿಕ್ ಮಾಡಿ, ಎರಡನೇ ಆಪ್ಷನ್ ಚಾನಲ್ಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ, ಇದು ಅಡ್ವಾನ್ಸ್ಡ್ ಆಪ್ಷನ್, ಅಡ್ವಾನ್ಸ್ ಸೆಟ್ಟಿಂಗ್ಸ್, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಚುಲಿ ನೀವು ಓಪನ್ ಮಾಡಬೇಕಾದ್ರೆ ಫಸ್ಟ್ ಇದೊಂದು ಎನೇಬಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದು ಸೆಟ್ಟಿಂಗ್ಸ್ ಎಲ್ಲ ಫಸ್ಟಿಗೆ ಚೇಂಜಸ್ ಆಗಿರುತ್ತೆ. ಇಲ್ಲಿ ಎನೇಬಲ್ಡ್, ಇದು ಮಾತ್ರ ಎನೇಬಲ್ಡ್ ಆಗಿರಲ್ಲ. ಇದು ಆಲ್ರೆಡಿ ನಾನು ಮಾಡಿದ್ದು, ಅದನ್ನು ಕೂಡ ವೀಡಿಯೋ ಮಾಡಿದ್ದೆ, ಬಟ್ ಅದು ವೀಡಿಯೋ ಸೇವ್ ಆಗಿಲ್ಲ, ಅದೇ ಪ್ರಾಬ್ಲಮ್ಮು. ಮತ್ತು ಮೂರನೇದು ಅಡ್ವಾನ್ಸ್ ಫೀಚರ್ಸ್, ಇದು ನೀವು ಮಾಡಬೇಕು ಅಂತ ಇಲ್ಲ. ಇದು ಆ್ಯಕ್ಚುಲಿ ತುಂಬ ಟಫ್ ಇದೆ, ಬಟ್ ಅಷ್ಟು ಅಗತ್ಯನೂ ಇಲ್ಲ. ಇದು ನಿಮಗೆ ಇವಾಗ ಯೂಸ್ ಆಗೋಲ್ಲ, 1-2 ವರ್ಷ ಆದ ನಂತರ ನಿಮಗೆ ಇದು ಯೂಸ್ ಆಗ್ಬೋದು. ಅದಕ್ಕೆ ಅದು ಇವಾಗ ಹೇಳ್ಕೊಡ್ತಾ ಇಲ್ಲ, ನೆಕ್ಸ್ಟ್ ಹೇಳ್ಕೊಡ್ತೀನಿ, ಸರಿನಾ? ಇವಾಗ ಇಂಟರ್ಮೀಡಿಯೇಟ್
ಫೀಚರ್ಸ್ ಎರಡನೇ ಆಪ್ಷನ್, ಇದು ನಿಮಗೆ ಎನೇಬಲ್ ಆಗಿರಲ್ಲ, ಇದನ್ನು ಎನೇಬಲ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ವೀಡಿಯೋಸು ಓವರ್ 15 ಮಿನಿಟ್ಸ್, ಕಸ್ಟಮ್ ಥಂಬ್ನೈಲ್ಸ್ ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಇದು ಇಲ್ಲ ಅಂತ ಹೇಳಿದರೆ 15 ನಿಮಿಷಕ್ಕಿಂತ ಹೆಚ್ಚಿನ ವೀಡಿಯೋವನ್ನು ನಿಮ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಥಂಬ್ನೈಲ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಇದು ಎನೇಬಲ್ ಮಾಡಿ ಇಟ್ಕೋಬೇಕು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಫೀಚರ್ ಎನೇಬಲ್ಡ್ ಆ್ಯಂಡ್ ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಬರ್ತಾ ಇದೆ. ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ವೆರಿಫೈ ಯುವರ್ ಫೋನ್ ನಂಬರ್ ಅಂತ ಇಲ್ಲೊಂದು ಆಪ್ಷನ್ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಕಂಟ್ರಿ ಆಫ್ ರೆಸಿಡೆನ್ಸಿ ಅಂತ ತೋರಿಸುತ್ತೆ, ಅಲ್ಲಿ ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಯುವರ್ ಮೊಬೈಲ್ ನಂಬರ್ ಅಂತ ಹೇಳಿ ಸ್ಪೇಸ್ ಕೊಟ್ಟಿರುತ್ತೆ, ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಆಪ್ಷನ್ ಕೇಳುತ್ತೆ, ನಿಮಗೆ ಟೆಕ್ಸ್ಟಲ್ಲಿ ಕೋಡ್ ಕಳಿಸ್ಲಾ ಅಥವಾ ಕಾಲ್ ಮುಖಾಂತರ ಕೋಡ್ ಕಳಿಸ್ಲಾ ಅಂತೇಳಿ 2 ಆಪ್ಷನ್ ಕೇಳುತ್ತೆ. ನೀವು ಟೆಕ್ಸ್ಟಿಗೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟಿಗೆ ಹೊಡೆದ್ರೆ ಆಟೋಮ್ಯಾಟಿಕ್ಕಾಗಿ ನೀವು ಕೊಟ್ಟಿರುವಂಥ ನಂಬರ್ಗೆ ಗೂಗಲ್ ಅವರು ಒಂದು 6 ನಂಬರ್ ಇರುವಂತಹ ಒಂದು ಕೋಡನ್ನು ಕಳಿಸ್ತಾರೆ. ಅದನ್ನು ಅಲ್ಲಿ OTP ಥರ ಬರುತ್ತೆ, ಅದು OTP ಸೇಮ್ OTP ಹೆಂಗೆ ಬರುತ್ತೆ ಅದೇ ಥರ OTPನ ಅಲ್ಲಿ ಸೇವ್ ಮಾಡ್ಕೋಬೇಕು. ಸೇವ್ ಮಾಡಿ ಕಂಟಿನ್ಯೂ ಕೊಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನೋಡಿ ಆಲ್ರೆಡಿ ನಂದು ವೆರಿಫೈ ಆಗಿದೆ ಮೊಬೈಲ್ ನಂಬರ್. ಸಿಂಪಲ್ ಸ್ಟೆಪ್ ಇದು ಆಲ್ರೆಡಿ ವೆರಿಫೈ ಆಗಿರೋದ್ರಿಂದ ನನಗೆ ತೋರಿಸೋಕ್ಕಾಗ್ತಾಯಿಲ್ಲ, ಅಷ್ಟೇ ಆಪ್ಷನ್, ಸರಿನಾ? ಮತ್ತು ಇದು 3ನೇ ಆಪ್ಷನ್ ನಿಮಗೆ ಅಷ್ಟು ಬೇಕು ಅಂತಿಲ್ಲ, ಅದು ಫ್ಯೂಚರಲ್ಲಿ ನಾನು ತೋರಿಸ್ತೀನಿ. ಅದರಲ್ಲಿ ನಿಮಗೆ ಪಾನ್ ಕಾರ್ಡನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಬೇಕಾಗುತ್ತೆ, ಮತ್ತು ನಿಮ್ಮ ಫ್ರಂಟ್ ಕ್ಯಾಮರಾದಲ್ಲಿ ನಿಮ್ಮ ವೀಡಿಯೋವನ್ನು 6 ಸೆಕೆಂಡ್ ವೀಡಿಯೋವನ್ನು ಮಾಡಿ ತೋರಿಸ್ಬೇಕಾಗುತ್ತೆ. ಅದು ಅಷ್ಟು ಅಗತ್ಯ ಇಲ್ಲ, ಇವಾಗಷ್ಟು ಅಗತ್ಯ ಇಲ್ಲ ಅಂತ 100% ನನಗಿದೆ, ಅದಕ್ಕೆ ಅದು ತೋರಿಸ್ತಾ ಇಲ್ಲ. ಓಕೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟೆಲ್ಲ ಆದ ನಂತರ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ, ಇದು ನಂದು ಇವಾಗ ನಾನೇನು ಚೇಂಜಸ್ ಮಾಡಿಲ್ಲ, ಅದಕ್ಕೆ ಸೇವ್ ಆಪ್ಷನ್ ಬರ್ತಾಯಿಲ್ಲ. ನೀವು ಸೇವ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಆಲ್ರೆಡಿ 90% ಕೆಲಸ ಎಲ್ಲ ಮುಗೀತು. ಇನ್ನು 10% ಆ ಅಡ್ವಾನ್ಸ್ಡ್ ಆ ಸೆಟ್ಟಿಂಗ್ಸ್ ಮಾತ್ರ, ಅದು ಅಗತ್ಯ ಇಲ್ಲ ಆ್ಯಕ್ಚುಲಿ, ಅದು ಬೇಕಾದಾಗ ನಾನೇ ನಿಮ್ಗೆ ತೋರಿಸ್ತೀನಿ. ಮತ್ತು ಇಲ್ಲಿ ನಿಮಗೆ ಡೈರೆಕ್ಟಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡಬಹುದು, ಇದರಲ್ಲೂ ಮಾಡ್ಬೋದು, ಡೈರೆಕ್ಟಾಗಿ ಯೂಟ್ಯೂಬಲ್ಲೂ ನಿಮಗೆ ಅಪ್ಲೋಡ್ ಮಾಡ್ಬೋದು. ಯುವರ್ ಚಾನಲ್ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡಿ. ಓಕೆನಾ, ಯುವರ್ ಚಾನಲ್ಗೆ ಕ್ಲಿಕ್ ಮಾಡಿ, ಏನು ಬರಲ್ಲ ಆ್ಯಕ್ಚುಲಿ, ಆದರೂ ಒಂದು ಚಾನಲ್ಗೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅದರಲ್ಲಿ ವೀಡಿಯೋಸ್ ಏನಿಲ್ಲ, ನೋಡಿ ಆಲ್ರೆಡಿ ಈ ಥರ ಬಂತು. ಇಲ್ಲಿ ನೋಡಿ ನಾನು ಇನ್ಸ್ಟಾಗ್ರಾಮ್ ಇದು ಲಿಂಕ್ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಇಲ್ಲಿದೆ, ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಇನ್ಸ್ಟಾಗ್ರಾಮ್ಗೆ ಕರ್ಕೊಂಡು ಹೋಗುತ್ತೆ ನನ್ನ ಫೋಟೋ. ಅದು ನೀವು ಆ ಥರ ಬೇಕಂದರೆ ಹಾಕ್ಕೊಳ್ಳಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಹಾಕ್ಕೊಳ್ಳಿ. ನೋಡಿ ನಂದು ಇದು ಡೈರೆಕ್ಟ್ ನನ್ನ ಪೋಸ್ಟಿಗೆ ಕರ್ಕೊಂಡ್ಬಂದಿದೆ. ಇವಾಗ ಬೇಡ ಅದು ಓಪನ್ ಮಾಡೋದು. ನೋಡಿ ನಾನು ಈ ಫೋಟೋದು ಲಿಂಕನ್ನು ಕೊಟ್ಟಿದ್ದೆ ಅಲ್ಲಿ, ಆ ಥರ ಬೇಡ, ಅದಲ್ಲಿರಲಿ. ನಾವು ಇವಾಗ ಇದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮತ್ತು ಈ ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಬಟ್ ತೊಂದರೆ ಇಲ್ಲ, ವೆರಿ ಹೆಲ್ಪ್ಫುಲ್ ವಿಡಿಯೋ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.